ಶಾಲೆಗೆ ಹೋಗೋಕೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಪರದಾಟವನ್ನು ಅನುಭವಿಸಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಬಸ್ಗಾಗಿ ಕಾದಿದ್ದಾರೆ ವಿದ್ಯಾರ್ಥಿಗಳು. ಯಾವ ಭಾಗದಲ್ಲಿ? ಗದಗ ತಾಲೂಕಿನ ಮಲ್ಲಸಮುದ್ರ ಗ್ರಾಮದ ವಿದ್ಯಾರ್ಥಿಗಳು ಬೆಳಗ್ಗೆ 8 ಗಂಟೆಯಿಂದ ಸ್ಕೂಲ್ಗೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು ಅಂತ ಹೇಳಿ ಬಸ್ ವೇಟ್ ಮಾಡ್ತಾ ಇದ್ರು. ಬಸ್ ಬರಲಿಲ್ಲ. ಆಟೋ ಚಾಲಕರು ದುಬಾರಿ ದರವನ್ನ ಕೇಳ್ತಿದ್ದಾರಂತೆ. ಹೀಗಂತ ವಿದ್ಯಾರ್ಥಿಗಳು ಆರೋಪವನ್ನ ಮಾಡ್ತಿದ್ದಾರೆ. ಗದಗದ ಮಲ್ಲಸಮುದ್ರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸ್ಕೂಲಿಗೆ ಹೋಗುವಂಥ, ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಬಸ್ಗಳಲ್ಲೇ ಸಂಚಾರವನ್ನ ಮಾಡಬೇಕು. ಆದರೆ ಬಸ್ಗಳು ಬಂದೇ ಇಲ್ಲ. ಸಾರಿಗೆ ನೌಕರರ ಮುಷ್ಕರದ ಕಾರಣಕ್ಕಾಗಿ ಆಟೋಗಳಲ್ಲಿ ಹೋಗೋಣ ಅಂತಂದ್ರೆ ದುಪ್ಪಟ್ಟು ದರವನ್ನ ಕೇಳ್ತಿದ್ದಾರೆ, ವಸೂಲಿಗಿಳ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಎಷ್ಟೊತ್ತಾತ್ ನೀವು ಬಂದ್ ನಿಂತ? ಯಾವ ಸ್ಕೂಲಿಗೆ ಹೋಗ್ರಿ ನೀವು? ಯಾವ ಸ್ಕೂಲ್ಗೆ ಹೋಗ್ರಿ? ಗದಿಗೆ ಹೋಗ್ಬೇಕನ ಈಗ ನೀವು? ಅಲ್ಲ, ಇವತ್ತು ಇದು ಸ್ಟ್ರೈಕ್ ಐತಿ. ಇವತ್ತು KSRTC ಅವ್ರ ಮುಷ್ಕರ ಐತಿ. ಬಸ್ ಬರೋದಿಲ್ಲ, ಬಸ್ ಬಿಟ್ಟಿಲ್ಲ ಅಂತ. ಅಲ್ಲ ಬಿ, ಇಲ್ಲಿ ಕೇಳಿಲ್ಲ, ನೀವು ಯಾವ ಸ್ಕೂಲಿಗೆ ಹೊಂಟ್ರಿ ಈಗ? ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೈಸ್ಕೂಲ್ ಸ್ಟೂಡೆಂಟ್ಸ್ ಇದ್ರಿನ? ಪ್ರೈಮರಿನೂ ಇದ್ರಿ? ಹಾಂ. ಎಷ್ಟು ಗಂಟೆಯಿಂದ ಕಾಯ್ತೀರಿ ಈಗ ಬಸ್ಸಿಗೆ? ಅಲ್ಲಿ ಬಸ್ ಬರಲ್ಲ ಈಗ, ಮತ್ತೆ ಹೆಂಗೆ ಮಾಡ್ತೀರಿ ಸ್ಕೂಲ್ಗೆ? ಎಷ್ಟು ಜನ ಇದ್ರಿ ಇಲ್ಲಿ? ಈಗ ಬೇರೆ ಆಟೋ ಟೆಂಪೋ ಏನೂ ಇಲ್ಲನ? ಎಷ್ಟು ನಿಮಗೆ ಸ್ಟೂಡೆಂಟ್ಗೂ? ಈಗ ಮತ್ತೆ ರೊಕ್ಕ ಕೊಟ್ಟು ಹೋಗ್ಬೇಕನ ಹಂಗಾರ? ಈಗ ರೊಕ್ಕ ಕೊಟ್ಟಕ್ಕಿರ ಏನು ಹೆಂಗೆ ಮಾಡ್ತೀರಿ ಮತ್ತೆ? ಹಾಂ, ಕಷ್ಟ ಐತಿ ಇವತ್ತು ಹಂಗಾರ. ಎಷ್ಟು ಜನ ಇದ್ರಿ? ಗದಗದಲ್ಲಿ ಬೆಳ್ಳಂಬೆಳಗ್ಗೆ ವಿದ್ಯಾರ್ಥಿಗಳು ಪಟ್ಟಂತಹ ಪರದಾಟ ಇದು. 8 ಗಂಟೆಗೆ ಪಾಪ ಬಸ್ಸಿಗೆ ಹೋಗಬೇಕು ಅಂತ ಹೇಳಿ ಮಕ್ಕಳು ಸ್ಕೂಲಿಗೆ ಹೋಗೋರು, ಹೈಸ್ಕೂಲಿಗೆ ಹೋಗೋರು ಇದ್ದಾರೆ, ಕಾಲೇಜಿಗೆ ಹೋಗೋರು ಇದ್ದಾರೆ, ಬಂದು ವೆಯ್ಟ್ ಮಾಡಿದ್ದಾರೆ. ಆದರೆ ಬಸ್ ಎಷ್ಟು ಹೊತ್ತಾದರೂ ಬಂದಿಲ್ಲ. ಆಟೋ ಹತ್ಕೊಂಡು ಹೋಗೋಣ ಅಂತಂದ್ರೆ ದುಬಾರಿ ಹಣ ಕೊಡಬೇಕು. ನಮಗೇನು ಮಾಡೋದು ಗೊತ್ತಾಗ್ತಾ ಇಲ್ಲ. ಈಗ ಮನೆಗೆ ವಾಪಸ್ ಹೋಗ್ಬೇಕಷ್ಟೇ ಅಂತ ಹೇಳಿ ಬೆಳಗ್ಗೆ 8-9 ಗಂಟೆಯ ಸುಮಾರಿಗೆ ಗದಗದ ಮಲ್ಲಸಮುದ್ರದಲ್ಲಿ ರಸ್ತೆ ಬದಿಯಲ್ಲಿ ಕಾಣಿಸಿಕ್ಕಂತಹ ವಿದ್ಯಾರ್ಥಿಗಳು ತಮಗಾದಂತಹ ತೊಂದರೆಯನ್ನ, ತಮಗಾಗ್ತಾ ಇರುವಂತಹ ಸಮಸ್ಯೆಯನ್ನ ಹಿಡಿದಂತಹ ರೀತಿ ಇದು. ಕೇವಲ ಈ ಭಾಗದಲ್ಲಿ ಮಾತ್ರ ಅಲ್ಲ, ರಾಜ್ಯದ ವಿವಿಧ ಭಾಗಗಳಲ್ಲಿ, ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥ ಸಮಸ್ಯೆ ಆಗಿದೆ. ಹಳ್ಳಿಗಳಿಂದ ಪಟ್ಟಣಕ್ಕೆ ಬರೋರು ಓದೋದಕ್ಕೆ, ಒಂದೂರಿಂದ ಮತ್ತೊಂದು ಊರಿಗೆ ಹೋಗೋರು, ಸರ್ಕಾರಿ ಬಸ್ಗಳನ್ನೇ ಡಿಪೆಂಡ್ ಆಗಿದ್ದವರು ಇವತ್ತು ಯಾವುದೇ ಸಂಚಾರ ವ್ಯವಸ್ಥೆ ಇಲ್ಲದೆ ಪರದಾಟವನ್ನ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಶಾಲಾ ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗೋರು ಎಲ್ಲರೂ ತೊಂದರೆಗೀಡಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.